ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಡಿಸೈನ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಒಂಥರ ಒಂದು ಇದು ಬರುತ್ತೆ. ಇದು ಗೆದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 38 ಬರುತ್ತೆ. 38ನ್ನು 4 ಭಾಗ ಮಾಡಿದ್ರೆ ನಮಗೆ 9.5 ಬರುತ್ತೆ. 9.5. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 34 ಇದೆ. 34ನ್ನು 4 ಭಾಗ ಮಾಡಿದ್ರೆ ನಮಗೆ 8.5 ಬರುತ್ತೆ. ನೋಡಿ, 8.5 ಬರುತ್ತೆ. ಮತ್ತು ಲೆಂತ್ ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು 15.5. ಇದಿಷ್ಟು ಮೇನು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. 38 ಇದೆಲ್ಲ 9.5. 4 ಭಾಗ ಮಾಡಿದಾಗ ಎದೆ ಸುತ್ತಳತೆ ಬಂದ್ಬಿಟ್ಟು 9.5 ಬರುತ್ತಲ್ಲ. 9.5ಗೆ ನಾವು 5 ಇಂಚ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 5 ಇಂಚಿನ 9.5, 10.5, 11.5, 12.5, 14.5ಗೆ ಇಲ್ಲಿ ಫೋಲ್ಡ್ ಮಾಡ್ಕೋತೀವಿ. ಈ ಕಡೆಯಿಂದ ಹೀಗೆ ಫೋಲ್ಡ್ ಮಾಡಿ ಈ ಕಡೆ ಇದು ಹ್ಯಾಂಡ್ಸ್ಗೆ ಹೋಗುತ್ತೆ. ಈಗ ಇದು ನಾವು ಫ್ರಂಟ್ ಟು ಬ್ಯಾಕ್ಗೆ ಆಗುತ್ತೆ. ಈಗ ಇದು ಕಟ್ ಮಾಡ್ಕೋಬೇಕು. ಇದು ಸೈಡ್ ಇಟ್ಬಿಡೋಣ. ಇದನ್ನ ಓಪನ್ ಮಾಡಿ ಈ ಥರ ಇದನ್ನ ಈ ರೀತಿ ಮಾಡ್ಕೋಬೇಕು. ಓಪನ್ ಇರೋದು ಆ ಕಡೆ ಹೋಗ್ಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು. ಯಾವಾಗಲೂ ಅಷ್ಟೇನೆ, ಓಪನ್ ಇರೋದು ಆ ಕಡೆ ಹೋಗ್ಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು. ಇವಾಗ ಇಲ್ಲಿ ಫಸ್ಟ್ಗೆ ನಾನೀಗ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಕೆಳಗಡೆ ಯಾವಾಗಲೂ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಉದ್ದ ಬಂದ್ಬಿಟ್ಟು 15ವರೆಗೆ ಮಾರ್ಕ್ ಮಾಡ್ಕೋಬೇಕು. 15ವರೆಗೆ ಮಾರ್ಕ್ ಮಾಡಿಕೊಂಡು ಮೇಲೆ ಒಂದು 1/2 ಇಂಚು ಸ್ಟಿಚಿಂಗ್ ಬಿಡಬೇಕು. ಇಲ್ಲೂ ಅಷ್ಟೇ ಈಗ ಇಟ್ಬಿಟ್ಟು ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲೊಂದು ಮಾರ್ಕು ಈಗ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಮಗೆ ಡೀಪ್ ಬಂದ್ಬಿಟ್ಟು ಇದು ಶೋಲ್ಡರ್ ಬಂದ್ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇಲ್ಲಿಂದ ಬ್ಲೌಸಲ್ಲಿ ನೋಡ್ಕೋಬೇಕು. ನೀವು ಯಾವುದೇ ಬ್ಲೌಸ್ ತೊಗೊಳ್ಳಿ, ಇಲ್ಲಿ ಎರಡಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಿಮಗೆ ಇಲ್ಲಿ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ 2 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಇದು ಬಂದ್ಬಿಟ್ಟು 2.5 ಬರುತ್ತೆ. ಇಲ್ಲಿ ಸ್ಟಿಚಿಂಗ್ಗೆ ಒಂದು 1/4 ಇಂಚ್ ಬಿಟ್ಟು 2.5ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್. ಟೋಟಲು ನಮಗೆ 5.5 ಬರುತ್ತೆ. ನೋಡಿ, 5.5 ಇದೆ. ಇಲ್ಲಿ 5.5ಗೆ ಮಾರ್ಕ್ ಮಾಡ್ಕೊತೀನಿ. 5.5ಗೆ ಮಾರ್ಕ್ ಮಾಡಿಕೊಂಡು ಸೊಂಟ ಸುತ್ತಳತೆ ಬಂದ್ಬಿಟ್ಟು 34 ಇದೆಯಲ್ಲ, 34ನ್ನು 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡ್ಬಂದಾಗ ನಮ್ಗೆ 8.5 ಬರುತ್ತೆ. ನೋಡಿ, 34ನ್ನು ಈ ರೀತಿ 4 ಭಾಗ ಮಾಡಿದಾಗ ನೋಡಿ 8.5 ಬಂತು. 8.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚು ಡಾಟ್ ಪಾಯಿಂಟ್ಗೆ, 2 ಇಂಚು ಸ್ಟಿಚಿಂಗಿಗೆ. ಇದು 2 ಇಂಚ್ ಆದರೂ ಇಟ್ಕೋಬೋದು, 1.5 ಏನಾದರೂ ಇಟ್ಕೋಬೋದು. ಇವಾಗ ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಬ್ಲೌಸ್. ಇದು ಇಲ್ಲಿ ಮಾಮೂಲಿ ಇಲ್ಲಿಂದ ಅಟ್ಟೆ ತಗೋತಾ ಇದ್ದೀನಿ. ಹಾರ್ಮಲ್ ರೌಂಡ್ಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ. ಹೀಗೆ ಈ ಕಡೆಯಿಂದ ಹೀಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಬಂದ್ಬಿಟ್ಟು ನಮಗೆ 9.5ಗೆ ಮಾರ್ಕ್ ಮಾಡ್ಕೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು 9.5 ಇದೆಯಲ್ಲ, 9.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚು ಇಲ್ಲಿಂದ ಇಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಡೀಪ್ ಬಂದ್ಬಿಟ್ಟು ಬ್ಲೌಸ್ ಇರುತ್ತಲ್ಲ, ಬ್ಲೌಸಲ್ಲಿ ಬೇಕಾದ್ರೆ ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಬೋದು. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಮತ್ತು ಇಲ್ಲಿಂದ ಇಲ್ಲಿ ಅವ್ರಿಗೆ ಡೀಪ್ ಬೇಕಾಗಿರೋದ್ರೆ 3 ಇಂಚಿಗೆ ಇಟ್ಕೋಬೇಕು. ಅದು ನಿಮ್ಮ ಬ್ರಾಡ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಇಟ್ಕೊಳ್ಳಿ. ಇವ್ರಿಗೆ 3 ಇಂಚ್ ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಇದನ್ನ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಡಿಸೈನ್ ಬರುತ್ತೆ. ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ 1.5 ಇಂಚ್ಗೆ ಫುಲ್ಲು ಇಲ್ಲಿವರೆಗೂ ನೋಡಿ 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹೀಗೆ ಇವಾಗ ಇದನ್ನ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕು. ಮತ್ತು ಇವಾಗ ಕಟ್ ಮಾಡ್ಕೊಳ್ಳೋಣ.
ಇದರಲ್ಲಿ ಇಷ್ಟು ಕಟ್ ಮಾಡ್ಕೊಬೇಕು. ಸೈಡ್ ಇಡೋಣ. ಕಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಹಂಗಾಗಿ ಈಗ ಇಟ್ಕೊಂಡು ಇದು ಕಟ್ ಮಾಡ್ಕೊತೀನಿ. ಯಾಕೆಂದರೆ ಅದು ಆ ಕಡೆ ಈ ಕಡೆ ಸ್ವಲ್ಪ ಇದಾಗಬಾರ್ದು ಅಂತ ಅಷ್ಟೇ, ಸರಿಬಾರ್ದು ಅಂತ. ಪ್ರಿನ್ಸ್ ಕಟ್ಟು ಇದನ್ನು 2 ಇಂಚು ಹಾಕ್ಕೊಳ್ತೀನಿ. ಇದನ್ನು ತೆಗೆದುಬಿಡೋಣ. ಫ್ರಂಟ್ ಬಂದ್ಬಿಟ್ಟು ಈ ಥರ ಬ್ಲೌಸ್ ಬೇಕಾದ್ರೆ ಇಟ್ಕೊಂಡು ಈ ಥರ ಮಾಡ್ಕೋಬೋದು. ಸ್ವಲ್ಪ ನೋಡಿಕೊಂಡು ಮಾರ್ಕ್ ಹಾಕಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ಬಂತು. ಇವಾಗ ಇದನ್ನು ಡಾಟ್ ಪಾಯಿಂಟ್ ಇಟ್ಕೊಳ್ಳೋಣ. ಮಾಮೂಲಿ ಇಲ್ಲ 1/2 ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿ ಆಲ್ರೆಡಿ 11:15 ಬರುತ್ತೆ. 11:15 ಇದು ಬೆಲ್ಟ್ ಬರುತ್ತೆ, ಮಾಮೂಲಿ ಬೆಲ್ಟ್ ಥರ ಬರುತ್ತೆ. ಇಲ್ಲಿ 15 ಮುಕ್ಕಾಲು ಇಟ್ಕೋಬೇಕು. 11:15 ಇಂದ 14 ಮುಕ್ಕಾಲು. 11:15 15 ಮುಕ್ಕಾಲಿಗೆ ಇಟ್ಕೋಬೇಕು. ಮಾಮೂಲಿ 4 ಇಂಚ್ಗೆ ತುದಿ ಸ್ವಲ್ಪ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 1 ಇಂಚು ಡಾಟ್ಗೆ, ಇಲ್ಲೂ 1 ಇಂಚು ಡಾಟ್ಗೆ ಹೀಗೆ ಬರುತ್ತೆ. ಇಲ್ಲಿಂದ ಒಂದು 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ರೀತಿಯಾಗಿ ಹಿಂಗೆ ಬರುತ್ತೆ. ಹಿಂಗೆ ಹಿಂಗೆ ಟೈಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಮೇನ್ ಹಿಂದೆ ಪೀಸ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕರೆಕ್ಟಾಗಿ ಬರಬೇಕು. ಇದು ಬೆಲ್ಟ್ದಲ್ವಾ, ಅದಕ್ಕೆ ಏನಿಲ್ಲ, ಅದು ಬೆಲ್ಟ್ ಬರುತ್ತಲ್ಲ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಪಟ್ಟಿ ಇರುತ್ತಲ್ಲ ಅಲ್ಲಿಂದ ಇಲ್ಲಿಗೆ. ಇದೇನು ಡಾಟ್ ಏನು ಬರಲ್ಲ ಇದಕ್ಕೆ, ಮಾಮೂಲಿ ಮಾರ್ಕ್ ಸ್ಟಿಚಿಂಗ್ ಒಂದು 1/2 ಇಂಚ್ ಬಿಟ್ಟರೆ ಸಾಕು. ಡಾಟ್ಗೇನು ಬೇಕಾಗಿಲ್ಲ, ಈ ರೀತಿ ಬರುತ್ತೆ. ಮತ್ತು ಈ ಕಡೆಯಿಂದ ಈಗ ಇಟ್ಕೊಂಡು ನೋಡಿ ಈಗ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಬೆಲ್ಟ್ ಬರುತ್ತೆ. ಈ ಕಡೆಯಿಂದ ಇದು ಡಾಟ್ ಪಾಯಿಂಟು, ಇಲ್ಲಿಂದ ಹಿಂಗೆ ತೊಗೋಬೇಕು. ಇಷ್ಟಿದೆ. ಇಲ್ಲಿಂದ ಇದು ಕಟ್ ಮಾಡ್ಕೊತೀನಿ.
ಶೇಪ್ ತಗೊಳ್ಳೋಣ ಫಸ್ಟಿಗೆ. ಸೈಡ್ ಇವಾಗ ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋಣ.